ಸ್ನೇಹಿತರೆ, ತುಲಾ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 2 ವರಗಳನ್ನ ಕೊಟ್ಟಿದ್ದು ಇವರ ಜೀವನದಲ್ಲಿ ಇವರು ಪ್ರಗತಿಯ ಹಾದಿಯ ಜೊತೆಗೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬಹುದು. ಹಾಗಾದ್ರೆ ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರತಕ್ಕಂತ ಅತ್ಯದ್ಭುತವಾದಂತಹ 2 ವರಗಳು ಯಾವುವು? ತುಲಾ ರಾಶಿಯವರ ಸ್ವಭಾವ ಹೇಗಿರುತ್ತೆ? ಅವರ ಜೀವನದಲ್ಲಿ ಇರ್ತಕ್ಕಂತ ಅಡೆತಡೆಗಳು ಏನು? ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ 10 ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ತುಲಾ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ ವರಗಳನ್ನ ಕೊಟ್ಟಿತ್ತು. ಈ ವರಗಳನ್ನ ಅವರು ಉಪಯುಕ್ತ ರೀತಿಯಲ್ಲಿ ಬಳಸ್ಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಇವರಿಗೆ ಸಾಕಷ್ಟು ಲಾಭ ಸಿಗುತ್ತೆ. ಅದೃಷ್ಟದ ಸಂಪೂರ್ಣ ಬೆಂಬಲ ಇರೋದ್ರಿಂದ ಶುಭ ಸುದ್ದಿ ಲಭಿಸುತ್ತೆ. ಇದರಿಂದ ನಿಮ್ಮ ಮನಸ್ಸು ಕೂಡ ಸಂತಸವಾಗಿರೋದ್ರ ಜೊತೆಗೆ ನೀವು ವಿದ್ಯಾರ್ಥಿಗಳಾಗಿದ್ರೆ ನಿಮ್ಗೆ ಅನುಕೂಲಕರವಾದಂತಹ ದಿನಗಳು ಶುರುವಾಗ್ತಿದ್ದು ಓದಿನಲ್ಲಿ ನೀವು ಹೆಚ್ಚಿನ ಆಸಕ್ತಿಯನ್ನ ಹೊಂದುತ್ತೀರಾ. ಮನೆಯಲ್ಲಿ ಸಾಮಾನ್ಯವಾದ ವಾತಾವರಣ ಇರೋದ್ರ ಜೊತೆಗೆ ನಿಮ್ಮ ಮನೆಯ ಸದಸ್ಯರೊಂದಿಗೆ ಉತ್ತಮ ಸಾಮರಸ್ಯವನ್ನ ಹೊಂದುತ್ತೀರಾ. ಮಕ್ಕಳಿಂದ ನಿಮ್ಗೆ ಶುಭ ಸುದ್ದಿ ಲಭಿಸುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ನೀವು ದೊಡ್ಡ ಮತ್ತು ಸಾಹಸಮಯವಾದ ನಿರ್ಧಾರಗಳನ್ನು ಮಾಡಲು ಸುಲಭವಾದಂತಹ ಮಾರ್ಗಗಳು ತೆರೆದುಕೊಳ್ಳುತ್ತೆ. ನೀವು ಯಶಸ್ಸನ್ನ ಗಳಿಸುವ ಸಾಧ್ಯತೆ ಇದ್ದು ಸರಿಯಾಗಿ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಿಂದ ಹೆಚ್ಚಿನ ಲಾಭವನ್ನ ಪಡಿತೀರಾ. ಮಾರ್ಕೆಟಿಂಗ್, ಕಮ್ಯುನಿಕೇಶನ್ ಇತ್ಯಾದಿಗೆ ಸಂಬಂಧಿಸಿದ ಕೆಲಸವನ್ನ ಮಾಡ್ತಕ್ಕಂಥ ಜನರಿಗೆ ಪ್ರತಿಭೆಯಿಂದ ಹೆಚ್ಚಿನ ಪ್ರಯೋಜನವನ್ನ ಪಡಿತಾರೆ ಅಂತ ಹೇಳಬಹುದು. ನಿಮ್ಮ ಕಾರ್ಯ ಯೋಜನೆಗಳಿಂದ ಉನ್ನತಾಧಿಕಾರಿಗಳು ಆಕರ್ಷಿತರಾಗ್ತಾರೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅಲ್ಪ ದೂರ ಪ್ರಯಾಣಿಸುವ ಯೋಗ ಇದೆ. ಈ ಪ್ರಯಾಣ ನಿಮ್ಗೆ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ. ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮಯ ಇದಾಗಿತ್ತು. ಮನೆಯ ಕಿರಿಯ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗೋದ್ರಿಂದ ಭವಿಷ್ಯಕ್ಕಾಗಿ ಹೊಸ ಯೋಜನೆಗಳನ್ನ ನೀವು ರೂಪಿಸ್ಕೊಳ್ತೀರಾ. ಜೊತೆಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮನೆಯಲ್ಲಿ ಸಂತಸಮಯವಾದ ವಾತಾವರಣ ಇರುತ್ತೆ. ನೀವು ಅತ್ಯಂತ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತೀರಾ. ನಿಮ್ಮ ಧನ ಸಂಪತ್ತು ಹೆಚ್ಚಾಗ್ಲಿತ್ತು. ಸಂಪತ್ತಿಗೆ ಸಂಬಂಧಿಸಿದಂತೆ ಲಾಭ ಗಳಿಸಲು ಉತ್ತಮ ಅವಕಾಶ ಲಭಿಸುತ್ತೆ. ಹೋಟೆಲ್, ಶಿಕ್ಷಣ ಇತ್ಯಾದಿಗಳಿಗೆ ಸಂಬಂಧಿಸಿದ ಜನರಿಗೆ ವಿಶೇಷವಾಗಿ ಯಶಸ್ಸು ಸಿಗುತ್ತೆ. ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ಜೊತೆಗೆ ಹಣವನ್ನು ವಾಪಸ್ ಗಳಿಸುವ ಸಾಧ್ಯತೆ ಹೆಚ್ಚಿಗೆ ಇದೆ. ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸು ಹೆಚ್ಚಾಗಿರಲಿದೆ. ಮನೆಯಲ್ಲಿ ಅತ್ಯುತ್ತಮವಾದ ವಾತಾವರಣ ಇರುತ್ತೆ. ಮನೆಯ ಸದಸ್ಯರೊಂದಿಗೆ ನೀವು ಉತ್ತಮ ಸಂಬಂಧವನ್ನ ಹೊಂದುತ್ತೀರಾ. ಜೊತೆಗೆ ಮನೆಯವರೊಂದಿಗೆ ತೀರ್ಥಯಾತ್ರೆಗೆ ಪ್ರಯಾಣಿಸುವ ಯೋಗ ಇದೆ. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವನ್ನ ಹೊಂದುತ್ತೀರಾ. ನಿಮ್ಮ ಪ್ರೀತಿಯ ಜೀವನ ಕೂಡ ಉತ್ತಮವಾಗ್ತಾ ಹೋಗುತ್ತೆ. ಹಠಾತ್ ಲಾಭ ಈ ಸಂದರ್ಭದಲ್ಲಿ ದೊರಕೋದ್ರ ಜೊತೆಗೆ ಕೆಲಸದ ಸ್ಥಳದಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನ ಪಡಿತೀರಾ. ಸಹೋದ್ಯೋಗಿಗಳೊಂದಿಗೆ ನಾಳೆ ನೀವು ಉತ್ತಮ ಸಮಯವನ್ನ ಕಳೆಯೋದ್ರೊಂದಿಗೆ ನಿಮ್ಮ ಗುರಿಗಳನ್ನ ತಲುಪೋದ್ರಲ್ಲಿ ಯಶಸ್ಸನ್ನ ಕಾಣ್ತೀರಾ. ನಿಮ್ಗೆ ಹೆಚ್ಚಿನ ಪ್ರಯೋಜನ ಸಿಗುತ್ತೆ. ಪಾಲುದಾರಿಕೆಯಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಲಾಭ ದೊರಕುತ್ತೆ. ವಿಶೇಷವಾಗಿ ಮನೆಯ ಸದಸ್ಯರಿಂದ ಮತ್ತು ಸಂಗಾತಿಯಿಂದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಸಂಪೂರ್ಣವಾದ ಬೆಂಬಲವನ್ನ ಪಡೆದುಕೊಳ್ತೀರಾ. ನಿಮ್ಮ ಸಂಗಾತಿಯ ಎಲ್ಲ ಮಾತುಗಳನ್ನ ಅವರು ವ್ಯಕ್ತಪಡಿಸಿದ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರಾ. ವಿವಾಹ ಯೋಗ ಇದ್ದು ಉತ್ತಮ ಸಂಬಂಧ ಗಳಿಸುವ ಅವಕಾಶ ಲಭಿಸುತ್ತೆ. ನಿಮ್ಮ ಸಂಗಾತಿಯನ್ನ ಮನೆಯ ಸದಸ್ಯರಿಗೆ ಭೇಟಿ ಮಾಡಿಸ್ತೀರಾ. ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹದೊಂದಿಗೆ ಮುಂದೆ ಹೆಜ್ಜೆ ಇಡಲು ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಕಠಿಣ ಪರಿಶ್ರಮದ ಲಾಭ ದೊರಕುತ್ತೆ. ಕೆಲಸದ ಸ್ಥಳದಲ್ಲಿ ನೀವು ಮಾಡಿದಂತಹ ಪ್ರಯತ್ನಗಳಿಗೆ ಸಾಕಷ್ಟು ಲಾಭ ಸಿಗುತ್ತೆ. ನಿಮ್ಮ ಆದಾಯವನ್ನ ಹೆಚ್ಚಿಸಲು ಇದ್ದಂತಹ ಎಲ್ಲಾ ಸಮಸ್ಯೆಗಳು ದೂರವಾಗೋದ್ರೊಂದಿಗೆ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಹೆಚ್ಚಿನ ಧನ ಪ್ರಾಪ್ತಿಯಾಗುವ ಯೋಗ ಇದೆ. ಶತ್ರುಗಳ ವಿರುದ್ಧ ಜಯ ಸಾಧಿಸ್ತೀರಾ. ಸಂಪತ್ತಿಗೆ ಸಂಬಂಧಿಸಿದ ವಿವಾದಗಳಿಂದ ಮುಕ್ತಿ ದೊರಕುತ್ತೆ. ನೀವು ಯಾವುದಾದ್ರೂ ವಿಚಾರಗಳು ನ್ಯಾಯಾಲಯದಲ್ಲಿ ನಡೆಸ್ತಾ ಇದ್ರೆ ತೀರ್ಪು ನಿಮ್ಮ ಪರವಾಗಿ ಬರೋದ್ರಿಂದ ನೀವು ಸಂತಸಗೊಳ್ತೀರಾ. ನಿಮ್ಗೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ. ನಿಮ್ಮ ದುಃಖ ಕಡಿಮೆಯಾಗುತ್ತೆ. ಹತ್ತಿರದ ಸ್ನೇಹಿತರ ಸಹಾಯ ಸಿಗುತ್ತೆ. ಸಾಲವನ್ನ ಪಡಿಬೇಕು ಅಂತ ಪ್ರಯತ್ನವನ್ನ ಪಡ್ತಿದ್ರೆ ಅದರಲ್ಲೂ ಕೂಡ ಯಶಸ್ಸು ಸಿಗುತ್ತೆ. ಮನೆಯಲ್ಲಿ ಶಾಂತಿಯ ವಾತಾವರಣ ಇರೋದ್ರ ಜೊತೆಗೆ ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಗಳು ದೂರವಾಗುತ್ತೆ.
ಜೊತೆಗೆ ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ದುಪ್ಪಟ್ಟು ಆದಾಯ ಇರೋದ್ರಿಂದ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ವಿಶೇಷವಾದ ಲಾಭವನ್ನ ಪಡ್ಕೊಳ್ತೀರಾ. ಕಲಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಯಶಸ್ಸು ಸಿಗುತ್ತೆ. ಬುದ್ಧಿವಂತಿಕೆಯಿಂದ ಪ್ರಭಾವವನ್ನ ಹೆಚ್ಚಿಸೋದ್ರಲ್ಲಿ ಯಶಸ್ಸು ಕಾಣ್ತೀರಾ. ಜೊತೆಗೆ ಪ್ರತಿಸ್ಪರ್ಧಿಗಳ ವಿರುದ್ಧ ಜಯ ಸಿಗುತ್ತೆ. ಷೇರು ಮಾರುಕಟ್ಟೆ ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತೆ ಹೂಡಿಕೆಯನ್ನ ಮಾಡ್ತಕ್ಕಂಥ ಜನರಿಗೆ ದೀರ್ಘಕಾಲೀನ ಹೂಡಿಕೆ ಮಾಡೋದ್ರಿಂದ ಕೂಡ ಹೆಚ್ಚಿನ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ಯಶಸ್ಸನ್ನ ಗಳಿಸುವ ಸಾಧ್ಯತೆ ಇತ್ತು. ಸಾಹಸಮಯವಾದ ನಿರ್ಧಾರಗಳನ್ನ ನೀವು ಸುಲಭವಾಗಿ ನಿಭಾಯಿಸ್ತೀರಾ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗಿ ಜೊತೆಗೆ ನೀವು ಒಂದಷ್ಟು ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡೋದ್ರಿಂದಲೂ ಕೂಡ ಭವಿಷ್ಯದಲ್ಲಿ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಈ ರಾಶಿಯ ಜನರು ಉತ್ತಮ ಆದಾಯ ಗಳಿಸ್ತಾರೆ. ಜೊತೆಗೆ ಹೊಸ ವ್ಯಾಪಾರ ವ್ಯವಹಾರವನ್ನ ಶುರು ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಶುರು ಮಾಡಬಹುದು. ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಆಸ್ತಿ, ಮನೆ, ವಾಹನ ಇತ್ಯಾದಿ ಖರೀದಿಯ ನಿಮ್ಮ ಕನಸು ನನಸಾಗತ್ತೆ. ಉದ್ಯೋಗ ತ್ಯಜಿಸಿ ಹಳ್ಳಿಯ ಬದುಕಿಗೆ ಹಿಂದಿರುಗಲು ಅಥವಾ ಹುಟ್ಟಿದ ಊರಿನಲ್ಲಿ ಕೃಷಿ ಮಾಡಲು ನಿಮ್ಗೆ ಯೋಚನೆ ಬಂದ್ರೆ ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ದುಡ್ಕೋಕ್ ಹೋಗ್ಬೇಡಿ. ಸ್ವಲ್ಪ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಿ. ರಕ್ಷಣಾ ವ್ಯವಸ್ಥೆಯಲ್ಲಿರ್ತಕ್ಕಂಥ ಜನರಿಗೆ ವೃತ್ತಿಯಲ್ಲಿ ರಾತ್ರಿ ಪಾಳಿ ತಪ್ಪಿದ ಕಾರಣದಿಂದಾಗಿ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಇನ್ನು ಸಮಾರಂಭಗಳಿಗಾಗಿ ನೀವು ಒಂದಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತೀರಾ. ವ್ಯಾಪಾರಿಗಳಿಗೆ ಸಗಟು ಮಾರಾಟದಿಂದ ಅಧಿಕ ಲಾಭ ಸಿಗುತ್ತೆ. ಜೊತೆಗೆ ವೃತ್ತ ಅಲೆದಾಟ ಅನ್ನೋದು ತಪ್ಪಾಗ್ತಾ ಹೋಗುತ್ತೆ. ಅಂದ್ರೆ ಯಾವಾಗ್ಲೂ ಕೂಡ ಅಲೆದಾಟವನ್ನ ಮಾಡ್ಬೇಕು ಅನ್ಕೊಂಡಿದಂತಹ ಜನರಿಗೆ ಅಲೆದಾಟದಿಂದ ಮುಕ್ತಿ ಸಿಗುತ್ತೆ. ಯಾವುದೇ ವ್ಯಕ್ತಿಗಳಿಂದ ಪ್ರಚೋದನೆಗೆ ನೀವು ಒಳಗಾಕೋಕ್ ಹೋಗ್ಬೇಡಿ. ಶರೀರದಲ್ಲಿ ಉಲ್ಲಾಸ ಹಾಗೂ ಕಾರ್ಯ ಪ್ರವೃತ್ತಿಯನ್ನ ಉಳಿಸ್ಕೊಳ್ಳಿ. ನಿಮ್ಮ ಅಭಿವೃದ್ಧಿ ಹೆಜ್ಜೆಗಳು ನಿಮ್ಮ ಸುತ್ತಮುತ್ತಲಿನ ಜನರ ಕಣ್ಣನ್ನ ಕೆಂಪಾಗಿಸುತ್ತೆ. ಹುಷಾರಾಗಿರಿ. ಇನ್ನು ವ್ಯವಹಾರ ಮಾಡ್ತಕ್ಕಂಥ ಜನರಿಗೆ ಅಧಿಕ ಆದಾಯ ಇದೆ. ಮನೆಯಲ್ಲಿ ಹಿತಕರ ವಾತಾವರಣ ಸೃಷ್ಟಿಯಾಗುತ್ತೆ. ನಿಮ್ಮ ಹುಮ್ಮಸ್ಸು ಹೆಚ್ಚಾಗುತ್ತೆ. ಸುಲಭವಾಗಿ ನೀವು ಕೆಲಸವನ್ನ ಇದರಿಂದ ಪೂರೈಸ್ತೀರಾ. ನಿಮ್ಮ ಮುಂದಿನ ಮಾರ್ಗವನ್ನ ತಂದೆಯಲ್ಲಿ ಚರ್ಚಿಸಿ ತಂದೆಯ ಅಭಿಪ್ರಾಯಗಳಿಗೆ ಬೆಲೆ ಕೊಟ್ರೆ ಖಂಡಿತವಾಗಿಯೂ ಕೂಡ ನಾನಾ ವಿಧದ ಆದಾಯ ಉಂಟಾಗೋದ್ರಲ್ಲಿ, ಆರ್ಥಿಕ ತಳಪಾಯ ಭದ್ರವಾಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ವಿದ್ಯಾರ್ಥಿಗಳ ಮನಸ್ಥಿತಿ ವಿದ್ಯಾಭ್ಯಾಸದಿಂದ ದೂರವಾಗುವ ಸಾಧ್ಯತೆ ಇದೆ. ಹೀಗಾಗಿ ಆಸೆ ಆಕಾಂಕ್ಷೆಗಳ ನಡುವಿನ ಒಂದಷ್ಟು ಅಂತರವನ್ನ ನೀವು ಕಾಯ್ದುಕೊಂಡ್ರೆ ಖಂಡಿತವಾಗಿಯೂ ಕೂಡ ವಿದ್ಯಾಭ್ಯಾಸದಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ. ಅಕ್ಕ ತಂಗಿರಿಗಾಗಿ ಹಣ ಸಮಯವನ್ನ ಖರ್ಚು ಮಾಡ್ಬೇಕಾಗಿ ಬರುತ್ತೆ. ಮಕ್ಕಳಿಗೆ ಜೀವನದ ಪಾಠವನ್ನ ಹೇಳ್ಕೊಳ್ತೀರಾ. ಅನೇಕ ಅವಕಾಶಗಳು ನಿಮ್ಗೆ ಎದುರಾಗೋದ್ರಿಂದ ಗೊಂದಲಕ್ಕೆ ಒಳಗಾಗ್ಬೇಡಿ. ಯಾವ ಒಂದು ಅವಕಾಶವನ್ನ ಬಳಸ್ಕೊಳ್ಬೇಕು ಅನ್ನೋದನ್ನ ಯೋಚಿಸಿ ಚರ್ಚಿಸಿ. ಇನ್ನು ನೀವು ಈ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಲು ಅಧ್ಯಯನದ ಅಗತ್ಯ ಇದೆ. ಜೊತೆಗೆ ಮಹಿಳೆಯರು ಋಣಾತ್ಮಕ ಚಿಂತನೆ ಮಾಡೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ನೀವು ಧನಾತ್ಮಕ ಚಿಂತನೆಯತ್ತ ವಾಲ್ಬೇಕಾಗುತ್ತೆ. ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ಹೊಸ ಪ್ರಯತ್ನ ನಡೆಸಿದ್ರೆ ಉತ್ತಮ ಫಲ ಸಿಗುತ್ತೆ. ಮಕ್ಕಳಿಂದ ಶುಭ ಸುದ್ದಿಯನ್ನ ಪಡ್ಕೊಳ್ತೀರಾ. ಜೊತೆಗೆ ನಿಮ್ಮ ಯೋಚನೆಗಳು ಶೀಘ್ರವೇ ಕಾರ್ಯರೂಪಕ್ಕೆ ಬರೋದ್ರ ಜೊತೆಗೆ ಮಗನ ವಿವಾಹ ಸಿದ್ಧತೆಗಳು ಬರದಿಂದ ಸಾಗುತ್ತೆ. ಭೂಮಿ ಖರೀದಿ ವ್ಯವಹಾರವನ್ನ ಮುಂದಕ್ಕೆ ಹಾಕೋದು ಉತ್ತಮ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಖರೀದಿಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಹೀಗಾಗಿ ಯೋಚಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಜೊತೆಗೆ ಈ ಸಂದರ್ಭದಲ್ಲಿ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಕೂಡ ಇದೆ. ನಿಮ್ಮ ಪ್ರಯತ್ನಗಳನ್ನ ನೀವು ಮುಂದುವರಿಸಬೇಕಾಗತ್ತೆ. ಮದುವೆ ಆಗಿರ್ತಕ್ಕಂಥ ದಂಪತಿಗಳ ನಡುವಿನ ಸಾಮರಸ್ಯ ಹೆಚ್ಚಾಗತ್ತೆ. ಈ ಸಂದರ್ಭದಲ್ಲಿ ಹೊಸ ಮನೆ ನಿರ್ಮಾಣ ಕಾರ್ಯಕ್ಕೂ ಕೂಡ ಒಂದು ರೀತಿಯ ಚಾಲನೆ ಸಿಗುತ್ತೆ ಅಂತ ಹೇಳಬಹುದು. ಇದಿಷ್ಟು ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದೆ. ಧನ್ಯವಾದಗಳು.